ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಚುನಾವಣೆ ಮುಗಿತಾರೆ ಈಗ ಪಂಚರಾಜ್ಯಗಳದ್ದು. ಹಾಗಾಗಿ ಈಗ ಇರುವಂಥದ್ದೇನು ಅಂತಂದರೆ ಸಂಪುಟ ವಿಸ್ತರಣೆಯ ಬಗ್ಗೆ ಮೇ 20ರೊಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅನ್ನುವಂಥದ್ದು ಕಾಂಗ್ರೆಸ್ನ ವಲಯಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ. ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಈ ವಿಚಾರದಲ್ಲಿ ಸುಳಿವನ್ನು ಕೊಟ್ಟಿದ್ದಾರೆ. ಮೇ 4ರ ಫಲಿತಾಂಶ ನಂತರ ಈ ವಿಚಾರ ಚರ್ಚೆಗೆ ಬರಲಿದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ. 50% ಸಚಿವರನ್ನ ಪಕ್ಷದ ಕೆಲಸಕ್ಕೆ ನಿಯೋಜನೆಯನ್ನ ಮಾಡಬೇಕು, ಉಳಿದವರಿಗೆ ಅವಕಾಶ ನೀಡಬೇಕು ಅಂತ ಮನವಿಯನ್ನ ಮಾಡಿದ್ದೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸಲೀಂ ಅಹಮದ್. ಆದರೆ ಹೈಕಮಾಂಡ್ ತೆಗೆದುಕೊಳ್ಳುವ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಅಂತ ಹೇಳಿ ಕೊನೆಗೆ ಕಂಡೀಷನ್ಸ್ ಅಪ್ಲೈ ಅನ್ನೋದನ್ನು ಹೇಳಿದ್ದಾರೆ. ನಾಯಕತ್ವ ಬದಲಾವಣೆ ಬಗ್ಗೆ ಮಾತನಾಡದಂತೆ ಹೈಕಮಾಂಡ್ ಹೇಳಿದೆ, ಹಾಗಾಗಿ ನಾವು ಮಾತನಾಡೋದಿಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ನ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇ 20ರೊಳಗಾಗಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತಿದ್ದಾರೆ. ಈಗಾಗಲೇ ಸುಮಾರು 25-30 ಜನ ಶಾಸಕರು ಹೋದ ವಾರ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಅಧ್ಯಕ್ಷರನ್ನ AICC ಸುರ್ಜೇವಾಲಾರನ್ನು ಭೇಟಿ ಮಾಡಿದ್ದಾರೆ, ಒತ್ತಾಯ ಕೂಡ ಹಾಕಿದ್ದಾರೆ. ಈಗಾಗಲೇ ಈ ವಿಚಾರ ಹೈಕಮಾಂಡ್ ಗಮನದಲ್ಲಿದೆ. ಮೇ 20 ನಂತರ ಸಚಿವ ಸಂಪುಟ ವಿಸ್ತರಣೆ ಆಗ್ಬೋದು ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು ಹಾಗೂ ರಾಜ್ಯದ ಮುಖ್ಯಮಂತ್ರಿಗಳ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೈಕಮಾಂಡ್ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತಾರೆ. ಈಗಾಗಲೇ ಸುಮಾರು 25-30 ಬಹಳ ಕಾತುರದಿಂದ ಕಾಯ್ತಾ ಇದ್ದಾರೆ. ಆಗೋಯ್ತು, ಇನ್ನೇನು ಸಾರ್, ಇನ್ನೇನು ನಮಗೆ ಸಿಗೋದೇ ಇಲ್ಲ ಅವಕಾಶ, ಅಟ್ಲೀಸ್ಟು ಇನ್ನೊಂದು ಸ್ವಲ್ಪ ಆದರೂ ಸಿಗಲಿ ನಮಗೆ, ಮಂತ್ರಿ ನಾವು ಆಗ್ತೀವಿ ಅಂತ ಆಸೆನ ಇಟ್ಕೊಂಡು ಭಾಳಷ್ಟು ಜನ ಕಾಯ್ತಾ ಇದ್ರು. ಅವ್ರಿಗೆ ಆಯ್ತಪ್ಪ, ನಿಮ್ಗೊಂದು 2.5 ವರ್ಷ ಮಾಡಿಕೊಡ್ತೀವಿ, ಸಂಪುಟ ಪುನರಚನೆ ಮಾಡಿಕೊಡ್ತೀವಿ, ಯಾರಿಗೆಲ್ಲ ಸಿಕ್ಕಿಲ್ಲ ಅವ್ರಿಗೊಂದು 2.5 ವರ್ಷ ಆದಮೇಲೆ ಅವಕಾಶ ಮಾಡಿಕೊಡ್ತೀವಿ ಅಂದಿದ್ರು. ಬಟ್ 2.5 ವರ್ಷ ಆಗೋಯ್ತು, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ಹಾಗಾಗಿ ಹೈಕಮಾಂಡ್ ಕಡೆಗೆ ಹೋಗ್ಬಿಟ್ಟು ಕೇಳ್ಕೊಂಡು ಬಂದಿದ್ದಾರೆ.